ಓಂ ಶಾಂತಿ. ದಿನಾಂಕ 13/11/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಮೊಟ್ಟ ಮೊದಲು ಎಲ್ಲರಿಗೂ ಆಲಿಫ್ನ ಪಾಠವನ್ನು ಪರಿಪಕ್ವ ಮಾಡಿಸಿ. ತಾವು ಆತ್ಮ ಸಹೋದರ ಆಗಿದ್ದೀರಿ. ಪ್ರಶ್ನೆ: ಯಾವ ಒಂದು ಮಾತಿನಲ್ಲಿ ಶ್ರೀಮತ ಮನುಷ್ಯ ಮತಕ್ಕಿಂತ ಪೂರ್ಣವೇ ವಿಪರೀತ ಆಗಿದೆ? ಉತ್ತರ: ನಾವು ಮೋಕ್ಷಕ್ಕೆ ಹೊರಟು ಹೋಗುತ್ತೇವೆಂದು ಮನುಷ್ಯ ಮತ ಹೇಳುತ್ತದೆ. ಈ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ ಎಂದು ಶ್ರೀಮತ ಹೇಳುತ್ತದೆ. ಮೋಕ್ಷ ಯಾರಿಗೂ ಸಿಗುವುದಿಲ್ಲ. ನಮಗೆ ಈ ಪಾತ್ರವನ್ನು ಅಭಿನಯಿಸಲು ಇಷ್ಟವಿಲ್ಲ ಎಂದು ಬಲೆ ಕೆಲವರು ಹೇಳುತ್ತಾರೆ. ಆದರೆ ಇದರಲ್ಲಿ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ. ಪಾತ್ರವನ್ನು ಅಭಿನಯಿಸಲು ಬರಲೇಬೇಕಿದೆ. ಶ್ರೀಮತವೇ ನಿಮ್ಮನ್ನು ಶ್ರೇಷ್ಠನನ್ನಾಗಿ ಮಾಡುತ್ತದೆ. ಮನುಷ್ಯ ಮತ ಅಂತೂ ಅನೇಕ ಪ್ರಕಾರದ್ದಾಗಿದೆ. ಧಾರಣೆಗಾಗಿ ಮುಖ್ಯ ಸಾರ: ಬುದ್ಧಿಯಲ್ಲಿ ಸದಾ ನೆನಪಿರಲಿ, ಈಗ ನಾವು ಸ್ವಲ್ಪ ಸಮಯಕ್ಕಾಗಿ ಸಂಗಮಯುಗದಲ್ಲಿದ್ದೇವೆ. ಹಳೆಯ ಜಗತ್ತು ವಿನಾಶವಾಗುತ್ತದೆ. ಅಂದ ಮೇಲೆ ನಾವು ಹೊಸ ಜಗತ್ತಿಗೆ ವರ್ಗಾವಣೆ ಆಗುತ್ತೇವೆ. ಆದ್ದರಿಂದ ಇದರಿಂದ ಬುದ್ಧಿಯೋಗವನ್ನು ತೆಗೆಯಬೇಕು. 2. ಎಲ್ಲ ಆತ್ಮಗಳಿಗೆ ತಂದೆಯ ಪರಿಚಯ ಕೊಟ್ಟು ಕರ್ಮ ಅಕರ್ಮ ವಿಕರ್ಮದ ಗೌಪ್ಯ ರಹಸ್ಯವನ್ನು ತಿಳಿಸಬೇಕು. ಮೊದಲು ಆಲಿಫ್ನದ್ದೇ ಪಾಠವನ್ನು ಪರಿಪಕ್ವ ಮಾಡಿಸಬೇಕು. ವರದಾನ: ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮೂಲಕ ಸದಾ ಖುಷಿಯಿಂದ ಅರಳಿರುವಂತಹ, ಸದಾ ಆರೋಗ್ಯವಂತರಾಗಿ ಸಂಗಮಯುಗದಲ್ಲಿ ಈಗೀಗ ಮಾಡಿದಿರಿ ಹಾಗೂ ಈಗೀಗ ಶ್ರೇಷ್ಠ ಪ್ರಾಪ್ತಿಗಳ ಅನುಭೂತಿಯಾಯಿತು. ಇದೇ ಪ್ರತ್ಯಕ್ಷ ಫಲ ಆಗಿದೆ. ಎಲ್ಲದಕ್ಕಿಂತ ಶ್ರೇಷ್ಠ ಫಲ ಸಮೀಪತೆಯ ಅನುಭವ ಆಗುವುದಾಗಿದೆ. ಇಂದಿನ ಸಾಕಾರ ಜಗತ್ತಿನಲ್ಲಿ ಹೇಳುತ್ತಾರೆ, ಹಣ್ಣು ಸೇವಿಸಿದರೆ ಆರೋಗ್ಯವಾಗಿರುತ್ತೀರಿ ಎಂದು. ಆರೋಗ್ಯವಾಗಿರುವುದಕ್ಕೆ ಸಾಧನ ಫಲ ಎನ್ನುತ್ತಾರೆ. ಹಾಗೂ ತಾವು ಮಕ್ಕಳು ಪ್ರತಿಕ್ಷಣ ಪ್ರತ್ಯಕ್ಷ ಫಲವನ್ನು ಸ್ವೀಕರಿಸುತ್ತಲೇ ಇರುತ್ತೀರಿ. ಆದ್ದರಿಂದ ಸದಾ ಆರೋಗ್ಯವಾಗಿಯೇ ಇದ್ದೀರಿ. ಒಂದು ವೇಳೆ ನಿಮ್ಮ ಬಳಿ ಯಾರಾದರೂ ನಿಮ್ಮ ಸ್ಥಿತಿಗತಿ ಏನು ಎಂದು ಕೇಳಿದರೆ, ಫರಿಸ್ತೆಯ ನಡೆ ಹಾಗೂ ಖುಷಿಯಿಂದ ಅರಳಿರುವಂತಹದ್ದಾಗಿದೆ ಎಂದು ಹೇಳಿ. ಸ್ಲೋಗನ್: ಸರ್ವರ ಆಶೀರ್ವಾದಗಳ ಖಜಾನೆಯಿಂದ ಸಂಪನ್ನರಾದಾಗ ಪುರುಷಾರ್ಥದಲ್ಲಿ ಶ್ರಮ ಪಡಬೇಕಾಗಿರುವುದಿಲ್ಲ. ಓಂ ಶಾಂತಿ.